ಎಲ್ಲರ ಮನೆಯಲ್ಲೂ ಹುಡುಗಿರು ರೆಡಿ ಆಗೋದು ಲೇಟ್ ಆದರೆ ನಮ್ಮ ಮನೇಲಿ ನೀನು ರೆಡಿ ಆಗೋದು ಲೇಟು. ನಮ್ಮ ಮನೆಯವ್ರು ನೋಡ್ಸೋದಿದೆಯಲ್ಲ ನನಗೆ ಅದೇ ದೊಡ್ಡ ತಲೆನೋವು. ಪೋಸ್ ಮಾತ್ರ ಚೆನ್ನಾಗಿ ಕೊಡ್ತಾರೆ, ರೆಡಿ ಆಗೋದ್ರೆ ಮಾತ್ರ ರೆಡಿ ಆಗಲ್ಲ. ಪೋಸ್ ಮಾತ್ರ ಚೆನ್ನಾಗಿ ಕೊಡ್ತಾರೆ. ನೀನು ಆ ಸಾಂಗ್ ಕೇಳಿ ಇನ್ಸ್ಪೈರ್ ಆಗಿದೆಯಾ? ದೋಸೆ ಇಡ್ಲಿ ಸಾಂಬಾರು ಚಟ್ನಿ ಚಟ್ನಿ ಅಂತ. ಕಾಫಿ ನೋಡಿದ್ರೆ ಜೊತೆಯಲ್ಲಿ ಸೀರಿಯಲ್ಲು ನೆನಪಾಗುತ್ತಲ್ವಾ? ಈಗ ತಾನೇ ಮೊನ್ನೆ ಎಕ್ಸಾಮ್ ಬರ್ದು ಅದರಲ್ಲಿ ಈ ಪ್ರೊಕ್ಯೂರ್ಮೆಂಟ್ ರೋಲ್ಸ್ ಹೇಳು. ಮಾತಾಡಿ ಏನಾದರೂ. ಏನ್ರಿ ಪುಳ್ಳಿ ಮೇಡಮ್, ನಿಮ್ಮನ್ನು ರೋಸ್ಟ್ ಮಾಡಿಲ್ಲ ಅಂತ ನನ್ನ ಮಾಡ್ತಾ ಇದ್ದೀರಾ? ಬರ್ದಿ ಸಿಗ್ತೀರಿ, ಎಲ್ಲಿಗೆ ಹೋಗ್ತೀರಿ? ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದೀಪು ಕನ್ನಡತಿ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ, ನಾವು ತುಮಕೂರಿಗೆ ಹೋಗ್ತಾ ಇದ್ವಿ, ಅಲ್ಲೊಂದು ಶೂಟ್ ಇತ್ತು. ಸೊ ಹಾಗಾಗಿ ಒಂದು ರ್ಯಾಂಡಮ್ ವ್ಲಾಗ್ ಮಾಡೋಣ ಅಂತ ಹೇಳಿ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನೀವೇನೋ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ವಿಡಿಯೋನ ಎಂಡ್ವರೆಗೂ ನೋಡೋದನ್ನ ಮರಿಬೇಡಿ. ಇವಾಗ ನಾನು ಆಲ್ರೆಡಿ ರೆಡಿಯಾಗಿದ್ದೆ, ನಮ್ಮ ಮನೆಯವರು ಇವಾಗ ರೆಡಿ ಆಗ್ತಾ ಇದ್ದಾರೆ. ಹಾಗೆ ಗ್ಯಾಪಲ್ಲೇ ಕ್ವಿಕ್ಕಾಗಿ ಒಂದು ಕಪ್ ಕಾಫಿ ಮಾಡ್ಕೊಳ್ಳೋಣ ಅಂತ ನಾನು ಕಾಫಿಗೆ ಇಟ್ಟಿದ್ದೀನಿ. ನಾನೆಲ್ಲ ರೆಡಿಯಾಗಿದ್ದೆ, ಇನ್ನು ಅವ್ರು ಹೊರಟ ಮೇಲೆ ಓಡ್ತಾ ಇರೋದೆ. ಬೇಗ ಇದು ರೆಡಿಯಾಗಿದ್ದೀನಿ, ತಿಂಡಿ ಎಲ್ಲ ಮಾಡ್ಕೊಳಕ್ಕಾಗಿಲ್ಲ. ಹಾಗೆ ಹೋಗ್ತಾನೆ ಏನಾದರೂ ಸ್ವಲ್ಪ ತಿನ್ಕೊಂಡು ಹೋಗ್ತೀವಿ. ಸೊ ಅಲ್ಲಿಂದ ಹೋಗಿ ನಾವು ಬೇಗ ಅಲ್ಲೆಲ್ಲ ಮುಗಿಸ್ಕೊಂಡು ಬರಬೇಕು. ನೋಡೋಣ, ಅಲ್ಲಿ ಮಠಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಏನಾಗುತ್ತೋ ನೋಡಬೇಕು. ಎಲ್ಲರ ಮನೆಯಲ್ಲೂ ಹುಡುಗಿರು ರೆಡಿ ಆಗೋದು ಲೇಟ್ ಆದರೆ ನಮ್ಮ ಮನೇಲಿ ನೀನು ರೆಡಿ ಆಗೋದು ಲೇಟು. ಇದು ಒಳ್ಳೆ ಹುಡುಗಿನ ಹೊಲ್ಸ್ದಂಗೆ ಆಗುತ್ತೆ ನಾನು ಇದನ್ನು ಹೊಲ್ಸೋದು. ನಾನು ಹೊರಟಿದ್ದು ನಿಜ 7:15 ಹೊರಟಿದ್ದು ನಾನು. ನೀನು ಹೊರಟಿರೋದು ನೋಡಿ 7:45. ನನಗೂ ಅವ್ರಿಗೂ ಅರ್ಧ ಗಂಟೆ ಡಿಫ್ರೆನ್ಸಲ್ಲಿ ಹೊರಟಿರೋದವರು. ಇವಾಗ್ಲಾರು ಮುಗೀತಾ ಇಲ್ವಪ್ಪ ನಿಂದು? ನಡಿ. ಆಮೇಲೆ 100 ಸಲ ಕನ್ನಡಿ ನೋಡ್ಕ. 100 ಸಲ ಕನ್ನಡಿ ನೋಡ್ಕೊಳಪ್ಪ ನೀನು. ನಮ್ಮ ಮನೆಯವ್ರನ್ನ ಓಡಿಸೋದಿದೆಯಲ್ಲ, ನನಗೆ ಏನೋ ಬಿಟ್ಟು ಬಂದಿದ್ರು ಅಂತ ಮತ್ತೆ ಹೋಗಿ ಇವಾಗ ಬರ್ತಾಯಿದ್ದಾರೆ ನೋಡಿ. ನಾನೇನೋ ಓಡ್ಬಿಡ್ತೀನಿ. ನಮ್ಮ ಮನೆಯವ್ರನ್ನ ಓಡಿಸೋದಿದೆಯಲ್ಲ, ನನಗೆ ಅದೇ ದೊಡ್ಡ ತಲೆನೋವು. ಬೆಳಗ್ಗೆ ಹೊತ್ತೇನೋ ಸೂರ್ಯನ ಕಿರಣ ಚೆನ್ನಾಗಿರುತ್ತೆ, ಅದೇ ಮಧ್ಯಾಹ್ನ ಆಯಿತು ಅಂದರೆ ಹೊರಗಡೆನೂ ಬರೋಕ್ಕಾಗಲ್ಲ, ಆ ಲೆವೆಲಿಗಿರುತ್ತೆ. ಪೋಸ್ ಮಾತ್ರ ಚೆನ್ನಾಗಿ ಕೊಡ್ತಾರೆ, ರೆಡಿ ಆಗೋದ್ರೆ ಮಾತ್ರ ರೆಡಿ ಆಗಲ್ಲ. ಪೋಸ್ ಮಾತ್ರ ಚೆನ್ನಾಗಿ ಕೊಡ್ತಾರೆ. ಅದೇ ಇಲ್ಲಿ ಬ್ಲಾಗಲ್ಲಿ ಮಾತಾಡೋಂದ್ರೆ ಮಾತಾಡಲ್ಲ. ಪಾಪ ಬಸ್ ಐತೆ, ಬಾ ಬೇಗ. ಬಸ್ ಐತೆ, ಬಾ. ಇಲ್ಲೇ ತಿಂಡಿಗೆ ಹಾಕಿರ್ಬೇಕು ಅದನ್ನು. ತಿಂಡಿಗೆ ಹಾಕಿಲ್ವಾ? ಬಸ್ ಒಳಗಡೆ ಕೂತ್ಕೊಂಡಾಗ ಫುಲ್ ದೊಡ್ಡದು ಅನಿಸುತ್ತೆ, ರೋಡ್ ತುಂಬ ಬಸ್ಸೇ ಹೋಗ್ತೈತೆ ಅನಿಸುತ್ತೆ. ಹೊರ್ಗಡೆ ಕೂತ್ಕೊಂಡಾಗ ಚಿಕ್ಕದು ಅನಿಸುತ್ತೆ. ನಿಮಗೂ ಹಂಗೆ ಅನಿಸಿದ್ರೆ ಕಾಮೆಂಟ್ ಮಾಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ನೋಡೋದು. ಬಾ ಇಲ್ಲ ಅಂತ ತಿಂಡಿಗೆ ಸ್ಟಾಪ್ ಹಾಕಿದ್ದಾರೆ. ಇವಾಗ ತಿಂಡಿ ಬರೋದು. ಬಿಸಿ ಇಡ್ಲಿ ಸಾಂಬಾರು ಚಟ್ನಿ, ದೋಸೆ ಇಡ್ಲಿ ಸಾಂಬಾರು ಚಟ್ನಿ ಇವತ್ತು. ಏನು ಬಲಗಲ್ಲಿಟ್ಟು ಬಾರಮ್ಮ ಅಂತ ಹತ್ತೀಯ? ಸಾಂಗ್ ಹಾಕಲ್ಲ. ಅಲ್ಲಿ ಮುಂದೆ ಕೂತಿದ್ವಲ್ಲ, ಒಂದು ಆ ಕಡೆಯಿಂದ ಇದು ಬಂತು, ಲಾರಿ ಬಂತು. ಓವರ್ಟೇಕ್ ಮಾಡೋಕ್ಕೆ ಮುಂದೆಯಿಂದ ಕಾರ್ ಬರ್ತಿತ್ತು. ಹೋದ್ರು ಒಂದೇ ಸಲ ಡ್ರಗ್ಗು ನೋಡ್ತು. ಬೇಕಾಗ್ತದ? ಅದ್ರ ಬದಲು ಇಲ್ಲಿ ಕೂತ್ಕೊಳ್ಳೋದೇ ಬೆಸ್ಟ್ ಕಣ. ಕೂತ್ಕೊಳ್ಳೋಕ್ಕೆ ಇವರು ಬರೀ ಫೋನಲ್ಲೇ ಬಿಸಿ. ಇಲ್ಲಿ ಇವಾಗ ಕಾಣಲ್ಲ, ಅಲ್ಲಿ ಮುಂದೆ ಕುತ್ಕೊಂಡಾಗ ವ್ಯೂ ಚೆನ್ನಾಗಿ. ಈ ಬಸ್ಸಲ್ಲಿ ವ್ಯೂ ಚೆನ್ನಾಗಿ ಕಾಣ್ತಿದೆ ಅಂದರೆ ನಾನು ಡೈಲಿ ಬಸ್ಸಿಗೆ ಬರ್ತೀನಿ, ಡೈಲಿ ನೋಡ್ತಾ ಇದ್ದೀನಿ. ಇವ್ರು ನಾನು ಏನು ಬರ್ಬೇಕಂತ ಒಳ್ಳೆ ಫ್ಲೈಟ್ ಕರ್ಕೊಂಡು ಬಾಯ್ದು ವ್ಯೂ ಹೆಂಗಿದೆ ನೋಡು ಅಂತ ಹೇಳ್ತಾರಲ್ಲ, ಕೇಳ್ತಾವೆ ಬಸ್ಸಲ್ಲಿ ವ್ಯೂ ನೋಡಿ. ಬಟ್ ಇವಾಗ ನೋಡ್ಬಾ, ಇದೀನು ಡೈಲಿ ನೋಡಿ. ನೀನು ಬರೋದು KP ಕ್ರಾಸಿಂದ ತಿಪ್ಟೂರಿಗೆ. ಈ ಕಡೆನೂ ಹೋಗಿದ್ದೀನಿ. ಇಲ್ಲ, ಇದು ಬೇರೆ. ಇದು ನೀನು ಲೇಟ್ವರೆಗೂ ಹೋಗಿದ್ದೀನಿ. ಮಧ್ಯಾಹ್ನ ಬೆಳಗ್ಗೆನೂ ಹೋಗಿದ್ದೀನಿ. ನಂಗೆ ಮಾತಾಡೋಕ್ಕೆ ಹೋಗಿಲ್ಲ. ನಂಗೆ ಮಾತಾಡೋಕ್ಕೆ ಬಿಡು, ಏನಿಲ್ಲ. ನೀನು ಮಧ್ಯಾಹ್ನ ಟೈಮ್ ಹೋಗಿದ್ಯಾ? ಇದು ಬೆಳಗ್ಗೆ ವ್ಯೂ. ನಾನೇ
ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ. ಮತ್ತು ಆ ಕಡೆ ಈ ಕಡೆ ಅಡಿಕೆ ತೋಟ ಮಧ್ಯದಲ್ಲಿ ಅಡಿಕೆ ತೋಟ ಸದಾ ಕಾಣಿಸ್ತೈತೆ ನೋಡಿ. ಇವಾಗ ಇನ್ನೊಂದ್ಸಲ ನೋಡು ಆಯಿತು ಮಾಡಕ್ಕೆ ಬಿಡುತ್ತಲ್ಲ ಅಲ್ಲಿ ಕುತ್ಕೊಂಡು ಉಶ್ 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 ಅಂತ ಬ್ಯಾಕ್ಗ್ರೌಂಡಲ್ಲಿ ಉಶ್ ನೆನ್ಸಿದ್ದಕ್ಕೆ 400 ರೂಪಾಯಿ ಉಳ್ಕಂತು. ನಮ್ಮ ತುಮಕೂರಿನ ಬಸ್ ಸ್ಟ್ಯಾಂಡ್ ಸದ್ಯಕ್ಕೆ ಇವಾಗ ಬಂದು ಲ್ಯಾಂಡ್ ಆಗಿದ್ದೀವಿ. ಹೋಟೆಲಿಗೆ ಬಂದು ಮತ್ತೆ ಇಡ್ಲಿನಾ ಮತ್ತೆ ಇಡ್ಲಿ ತಿಂತೀಯ? ಹೋಟೆಲಿಗೆ ಬಂದ್ಬಿಟ್ಟು ಏನು ತಿನ್ನೋಣ ಗೊತ್ತಿಲ್ಲ. ಮೆನ್ಯೂ ಕೇಳಿ ಹಿಂಗೂ ಹೇಳ್ತೀರಾ? ಮೆನ್ಯೂ ಕೇಳಿ ನಾನು ತಿಂದಿಲ್ಲೇ ಮಾಡ್ತಾಯಿತ್ತು. ಟೀ ಲವರ್ಸು ಎಲ್ಲಿಗೋದ್ರು ಇವ್ರು ತಿಂಡಿ ಪೋದ್ರು. ಅಲ್ಲೂ ಇಡ್ಲಿ ತಿಂದು ಇಲ್ಲೂ ಇಡ್ಲಿ ತಿಂತಾ ಇದೆಯಾ ನೀನು? ಆ ಸಾಂಗ್ ಕೇಳಿ ಇನ್ಸ್ಪೈರ್ ಆಗಿದೆಯಾ? ದೋಸೆ ಇಡ್ಲಿ ಸಾಂಬಾರು ಚಟ್ನಿ ಅಂತ ಬೇಡ ನಂಗೆ ತಿನ್ನು. ನಾವು ಅದಕ್ಕೆ ನೋಡಿ ಸೇಫ್ ಝೋನಲ್ಲಿ ಕಾಫಿ ತಗೊಂಡಿದ್ದೀವಿ. ದೋಸೆ ಇಲ್ಲ, ಇಲ್ಲಿ ಬರೀ ಇಡ್ಲಿ ಸಾಂಬಾರು ಚಟ್ನಿ. ಈಗ ನಿನಗೆ ಕಾಫಿ ನೋಡಿದ್ರೆ ಜೊತೆಯಲ್ಲಿ ಸೀರಿಯಲ್ಲು ನೆನಪಾಗುತ್ತಲ್ವಾ? ಈಗ ತಾನೇ ಮೊನ್ನೆ ಎಕ್ಸಾಮ್ ಬರ್ದು ಅದರಲ್ಲಿ ಈ ಪ್ರೊಕ್ಯೂರ್ಮೆಂಟ್ ರೋಲ್ಸ್ ಹೇಳು. ಜೊತೆಯಲ್ಲಿ ಸೀರಿಯಲ್ ಬಗ್ಗೆ ಎಷ್ಟು ವರ್ಷ ಆಯ್ತು? ಅದು ಸೀರಿಯಲ್. ಇಂಥವೆಲ್ಲ ನೆನಪಿರಲ್ಲ. ತಡಿ ಹೇಳ್ತೀನಿ ತಡಿ. ಈ ಪ್ರೊಕ್ಯೂರ್ಮೆಂಟ್ ಅಂದ್ರೆ ಏನು ಫಸ್ಟ್? ಬಿಸ್ನೆಸ್ ಟು ಬಿಸ್ನೆಸ್, ಗೂಡ್ಸ್ ಸರ್ವಿಸ್ನ ಪರ್ಚೇಸ್ ಮಾಡ್ಕೊಳ್ಳೋದಲ್ವೇನೆ. ಯಪ್ಪ ದೇವ, ಈಗ ಮೊನ್ನೆ ಬರ್ದಿದ್ದೆ ಎಕ್ಸಾಮ್ ಮರ್ತೋಗೋಳೆ. ಯಪ್ಪ ಅದೆಲ್ಲ ಜಾಸ್ತಿ ಜೊತೆಯಲ್ಲಿ ನೆನಪಿರುತ್ತೆ. ಈಗ ನೆಕ್ಸ್ಟ್ ಸೀರಿಯಲ್ ಬರುತ್ತೆ, ಜೊತೆಯಲ್ಲಿ ಮರ್ತೋಬೇಕು. ಇಲ್ಲ ಮರಿಬೇಕು. ಅದೇನು ಕರ್ಕೊಂಡು ಹೋಗಕ್ಕೆ ಬರ್ತೀನಿ ಅಂತೇಳಿ ವೆಯ್ಟ್ ಮಾಡಿಸ್ತಾ ಇದ್ದಾರಲ್ಲಿ. ಇಡ್ಲಿ ಎರಡು ರೌಂಡ್ ಇಡ್ಲಿನೂ ತಿಂದಾಯ್ತು, ಕಾಫಿನೂ ಕುಡ್ದಾಯ್ತಪ್ಪ. ಕಾಲು ನೋವು ಬಂದ್ವಾ? ಬಂದಿದ್ದು ನೋಡಿರ್ ಬಸ್ಸಲ್ಲಿ ಕಾಲಿಗೆ ನೋವು ಬಂದು ಇಲ್ಲಿಂದ ಹತ್ತದು ಎಕ್ಸಿಲೇಟ್ರಲ್ಲಿಂದ ಹತ್ತದು, ಅಲ್ಲಿಂದ ಇಳಿಯೋದು. ಬೋರ್ ಹೋಗುತ್ತೆ. 2 ಇಡ್ಲಿ ಕರಗುತ್ತೆ ನಡಿ. ಅಲ್ಲ, ಇಲ್ಲಿ ಯಾವುದೋ ಒಂದು ಆಂಟಿ ಹಾಕೊಂಡು ಡ್ರೆಸ್ ನೋಡಿ ಬರ್ತಡೇಗೆ ಬೇಕು ಅಂತ ಅದನ್ನೇ ಆಲ್ರೆಡಿ ಸರ್ಚಿಂಗಲ್ಲಿ ಅವಳೆ. ನಾನು ಆಲ್ರೆಡಿ ನೋಡಿದ್ದೆ ಕಣೆ, ಬಟ್ ರಿಯಲ್ ಆಗಿ ಹೆಂಗ್ ಬರುತ್ತೆ ಅಂತ ಗೊತ್ತಿರಲಿಲ್ಲ. ಅವ್ರದ್ದು ರಿಯಲ್ ಆಗಿ ಚೆನ್ನಾಗಿದೆ. ಮೀಶೋಗೆ ಜೈ. ಮೀಶೋ ಕನ್ನಡದೆಲ್ಲ ಚೆನ್ನಾಗಿದೆ. ನಾವು ಮೀಶೋಗೆ ಜೈ, ನಾವು ಮಿಂತ್ರಾಗೆ ಜೈ. ನೀವೆಲ್ಲ ಕಾಸ್ಟ್ಲಿ ಕಣವ ನೀವೆಲ್ಲ. ನಾವು ಗೊತ್ತಲ್ಲ ಮೀಶೋ ಪ್ರಾಡಕ್ಟ್ನ ಸಾಕ್ಬಿಡು, ಎಷ್ಟು ನೋಡ್ತೀಯ ಸಿಗಲ್ಲ. ನಾವು ಪ್ರಮೋಷನ್ಗೆ ಹೋಗ್ತಾ ಇರೋದು ಅವ್ರ ಮನೆಗೇನೆ. ಅವ್ರು ಬಂದಿದ್ದಾರೆ, ಇವಾಗಿನೇ ನೋಡಬೇಕು. ಅವ್ರು ಯಾರಿಗೂ ವೆಯ್ಟ್ ಮಾಡ್ತಾ ಇದ್ದಾರೆ. ಅಲ್ಲಿಂದ ಹೋಗಿ ವಿಡಿಯೋನ ಕಂಟಿನ್ಯೂ ಮಾಡ್ಕೊತೀನಿ. ಓಯ್ ನಾವು ಬಂದಿದ್ದಕ್ಕೆ ನೀನು ಕೊಟ್ಟಾ ಜ್ಯೂಸ್ ಕೊಡು ಅಂತ ಅಮ್ಮಂಗೆ? ಇಲ್ಲಿ ನಿನ್ನ ಹೆಸರೇನು? ಅಲ್ಲಿ ನಿನ್ನ ಹೆಸರೇನು? ಜ್ಯೂಸ್ ಕೊಟ್ಬಿಟ್ಟು ಮಾತಾಡ್ದಂಗೆ ಹೋಗ್ತಾ ಇದೆಯಾ? ಮೇಡಮ್ ಅವರು ಫುಲ್ ಬ್ಯಾಟಿಂಗ್ ಮಾಡ್ತವ್ರೆ. ಜ್ಯೂಸ್ ಬ್ಯಾಟಿಂಗ್ ಅಲ್ಲ, ಇವ್ರಿಗೆ ಇವ್ರ ಥರ ಕೆಟ್ಟ ಬುದ್ಧಿ ಇಲ್ಲ, ಅದಕ್ಕೆ ನೀಟಾಗಿರೋ ಜ್ಯೂಸ್ ಕೊಟ್ಟವ್ರೆ. ಇವ್ರು ಮಾಡಿದ್ಲು ನೋಡು ಕೆಟ್ಟ ಬುದ್ಧಿ. ಅರಿಶಿನ ತುಪ್ಪ ಹಾಕ್ಬಿಟ್ಟು ನೀರು ಹಾಕಿ ಜ್ಯೂಸ್ ತಗೊಂಡೆ ನಾನೇ ಮಾಡಿದ್ದು ಅಂತ. ನಿಂಗೈತೆ ಒಂದಿನ ಬದ್ದಿಕ್ಕೋ ನೋಡುವ. ಇನ್ನ ನಾನು ಏನು ಮಾಡಲಿಲ್ಲ ಅಂದ್ರೂ ನಿನ್ನ ಮನೆಗೆ ಬಂದಾಗ ಡೌಟಲ್ಲೇ ಇರಬೇಕು. ಆಯಿತು, ಹಂಗೆ ಮಾಡ್ತೀನಿ. ಇವಾಗ ರೆಡಿ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನೀವಿಬ್ಬರು ಕೂತ್ಕೊಂಡು ಇವಾಗ ಅಪ್ಪಳೆ ತಿಪ್ಪಳೆ ಹಾಕೊಂಡು ಕೂತ್ಕೊಳ್ರಿ, ಸರಿನಾ? ಆ ಪಾಪುನೂ ಕಳಿಸ್ತೀನಿ ಜೊತೆಗೆ. ಮಾತಾಡ್ತೈತೆ, ನಿಮ್ಮಿಬ್ಬರ ಜೊತೆಗೆ ಕಳಿಸ್ತೀನಿ. ಇಲ್ಲಿ ನೀನು ಹೆಲ್ಪ್ ಮಾಡಲ್ವಾ ಅಮ್ಮಂಗೆ ಇವಾಗ? ಹಾಂ, ಎಲ್ಲಿ ಹಾಕೋದದು ತೋರಿಸು ಒಂದೇ ಒಂದ್ಸಲ. ಮತ್ತೆ ಈಗ ಎಲ್ಲಿ ಹಾಕೋದದು? ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ತೋರಿಸ್ತಾ ಇಲ್ಲ. ಅದೆಲ್ಲ ಎತ್ಕೊಂಬೇಡ. ಮಾತಾಡಿ ದೀಪಿಕಾ ಅವರೇ. ಏನು ಹಿಂಗೆ ರೆಡಿ ಆಗ್ತಾ ಇದ್ದೀರಲ್ಲ?
ಹಿಂಗೆ ಹೋಗ್ತೀರಾ ಡೈರೆಕ್ಟು ತಿಪ್ಟೂರ್ಗೆ? ಇನ್ನೊಂದ್ಸಲ ಮದುವೆ ಆಗೋಣ. ಅಯ್ಯೋ ಅವಣ್ಣನ ಕರ್ಮ ಹೇಳಿ. ಮದ್ವೆನೇ ಆಗಿದೆ ಅದಕ್ಕೆ ಹೇಳಿದ್ದ ಅವಣ್ಣನ ಕರ್ಮ ಎರಡೆರಡು ಸಲ ಮದುವೆ ಆಗ್ಬೇಕಲ್ಲಪ್ಪ ಅಂತ. ನ್ಯಾಚುರಲ್ ಆಗೇ ಚೆನ್ನಾಗಿದ್ದೀರಾ ಸಿಸ್ಟರ್, ನಿಮ್ಗೆ ಯಾಕೆ ಮೇಕಪ್ಪು? ಮೇಕಪ್ ಯಾಕೆ, ನ್ಯಾಚುರಲ್ ಆಗೇ ಚೆನ್ನಾಗಿಲ್ಲ ಅಂತ. ಇವಾಗ ನೀವು ನ್ಯಾಚುರಲ್ ಆಗೇ ಮಾಡ್ಕೊಡಿ ನನಗೆ. ನಮ್ಮ ದೀಪಿಕಾ ಆಂಟಿ ಅವ್ರು ಹಿಂಗೆ ಕಾಣ್ತಾ ಇದ್ದಾರೆ, ಆಮೇಲೆ ಯಾವ ರೀತಿ ಕಾಣ್ತಾರೆ ಅಂತ ಲೆಟ್ಸ್ ಸಿ. ಏನ್ರಿ ಮಾತಾಡಿ ಏನಾದರೂ. ಏನ್ರಿ ಪುಳ್ಳಿ ಮೇಡಮ್, ನಿಮ್ಮನ್ನು ರೋಸ್ಟ್ ಮಾಡಿಲ್ಲ ಅಂತ ನನ್ನ ಮಾಡ್ತಾ ಇದ್ದೀರಾ? ಬರ್ರಿ ಸಿಗ್ತೀರಿ, ಎಲ್ಲಿಗೆ ಹೋಗ್ತೀರಿ? ಈ ಎಲ್ಲ ದಿನನೂ ನಿಮ್ಮದೇ ಆಗಲ್ಲ ರೀ, ಇವತ್ತು ನಮ್ಮದು. ಬರ್ರಿ, ನಿಮ್ಮ ಪಟಾಕಿ ನಾವು ಹೊಡಿತೀವಿ. ನನ್ನ ಕಲರ್ ಟೋನ್ ಮಾತ್ರ ಚೇಂಜ್ ಮಾಡಿ, ನ್ಯಾಚುರಲ್ ಆಗಿ ಇರಲಿ. ಅಣ್ಣ ಎದ್ರಿಕೊಂಡು ಹೋಗ್ಲಿಲ್ಲ ಅಂದರೆ ಸಾಕು. ಅವ್ರು ನಮ್ಮ ಮನೆಯವ್ರು ಒಪ್ಕೊಂಡ್ರೆ ಒಪ್ಕೊಂಡಂಗೆ. ಅದೇ ಹೇರ್ ಸ್ಟೈಲ್ ಚೆನ್ನಾಗಿ ಕೊಡೋದಕ್ಕೆ ಕರ್ಲಿ ಹೇರ್ ಇದ್ರೆ ಅದಾದ್ಮೇಲೆ ಕ್ರೀಮ್ ಸ್ವಲ್ಪ ಹಣೆ ಅಲ್ಲ ಇದೆ. ಹಂಗಾರೆ ನನಗೂ ಹಿಂಗೆ ಚೆನ್ನಾಗಿ ಕಾಣೋದು. ನಿಮ್ದೊಂದು ಅಂದ್ರೆ ನಿಮ್ದು ಇಲ್ಲೆಲ್ಲ ಐತೆ, ಫುಲ್ ಇದು ಜಾಸ್ತಿ ಐತೆ. ಏನು ಕ್ಯಾಮ್ರಾಗೆ ಫೋಕಸ್ ಆಗ್ತಿದೆ, ಮಿರರ್ ಅಂತೂ ಸ್ಮೈಲು. ಅದಕ್ಕೆ ನಕ್ಕಿದ್ದು ಫೋಕಸ್ ಆಗ್ತಿದೆ ಅಂತ. ಚಿಕ್ಕ ಹುಡುಗರಲ್ಲಿ ಇದ್ದಾಗ ಏನು ಇವು ನೋಡ್ತಿದ್ರೆ ನಾವು ಹಾಕೋಬೇಕು ಅನ್ಸೋದು. ಈಗ ಹಾಕೊಂಡಿದ್ಯಲ್ ಬಿಡು, ಇವಾಗ ಅನ್ಸಲ್ಲ. ಅನಿಸ್ತಿಲ್ವ? ಈಗ ಹೆಂಗೆ ಅನ್ನಿಸ್ತೈತೆ? ಹಿಂಗ ಅನ್ಸುತ್ತೆ. ಕಾಣ್ತಿಲ್ಲ ನೀಟಾಗಿ. ನೀಟಾಗಿ ಕಾಣಿಸ್ತೀವಿ, ಹೆಂಗಿಂದ್ರು ಕಾಣಿಸ್ತೀಯ. ಈ ಕಡೆಗೆ ಬಾ ಒಂಚೂರು. ಮಾತ್ರ ಅಲ್ಲ ಬಾರೆ ಸಿದ್ಧಗಂಗಾ ಹೋಗ್ತೀನಿ, ಹಿಂಗೆ ಒಂದು ಪ್ರಮೋಷನ್ ಇದೆ ಅಂತ ಕರ್ಕೊಂಡು ಇಲ್ಲಿ ಮ್ಯಾನು, ಲೈಟ್ ಮ್ಯಾನು, ವಿಡಿಯೋ ಕ್ಯಾಮ್ರಾಮ್ಯಾನು ಅಂತ ಹಿಂಗೆ ಕೆಲಸ ಮಾಡ್ತಿದ್ಯಾ ನನ್ನ ಕೈಲಿ. ನಿಂಗೆ ಏನೇ 4 ಪ್ಲೇಟ್ ಗೋಲ್ ಗೊತ್ತು, 4 ಪ್ಲೇಟ್ ಪಾನಿಪುರಿ ತಾನೆ, 4 ಪ್ಲೇಟ್ ಬಂಗಾರಪೇಟೆ ಪಾನಿಪುರಿ ತಾನೆ. ಅದ್ಯಾರೋ ಕ್ಯಾಮ್ರಾಮನ್ ಅಣ್ಣ ನಿಮಗೆ ನಿಮ್ಮ ಅಣ್ಣ ಅಂತ ನಾನು ಯಾವ ಇನ್ನ 2 ಪ್ಲೇಟ್ ಪಾನಿಪುರಿ ಕೊಡ್ತಾರೆ. ಪಾನಿಪುರಿನ ಬೇಡ, ಈಗ 4 ಪ್ಲೇಟ್ ಇಂದ ಬೇಡ, ಇನ್ನು ಏನು ಬೇಡ, ನಾನು ಬರಲ್ಲ ಹೋಗೆ. ಚಿಕನ್ ಟಿಕ್ಕಾ ಬೇಡ, ಮಟನ್ ಟಿಕ್ಕನು ಬೇಡ, ಏನು ಬೇಡ, ನಾನು ಬರಲ್ಲ ಕರೆ. ಆಯ್ತು ನಡಿ, ಮುಗಿತೀನಿ, ಅಲ್ಲಿ ಮುಗಿಸ್ಕೊಂಡು ಹೊರಡೋಣ. 2 1 action. Camera look. Camera look. Okay, nice. ಕೆಲಸ ಕೊಡ್ಸ ನಿಂಗೆ ಹೇಳು. ಕ್ಯಾಮ್ರಾಮನ್ ಕೆಲಸ ಬೇಕಾ, ಮೇಕಪ್ ಮ್ಯಾನ್ ಕೆಲಸ ಬೇಕಾ, ಇಲ್ಲ ಅಸಿಸ್ಟೆನ್ಸ್ ಬೇಕಾ, ಯಾವ್ದು ಬೇಕು ನಿಂಗೆ? ಗೊತ್ತಿನ ಬಿಡೆ ನಿನ್ನ ಮದುವೆಗೆ ನಾನೇ ಯಾವಾಗ ಕ್ಯಾಮ್ರಾಮ್ಯಾನು, ಅಸಿಸ್ಟೆನ್ಸು, ಮೇಕಪ್ ಮ್ಯಾನು, ಹೇರ್ ಸ್ಟೈಲರ್ ಎಲ್ಲ ನಾನೇ ಯಾವಾಗ ಮದುವೆಲಿ. ಪಾಪ ಬೆಳಗ್ಗಿಂದ ಹುಡುಗಿ ಫುಲ್ಲು ಸುಸ್ತು. ಮೇಕಪ್ ಮಾಡಿಸ್ಕೊಂಡಿದ್ದು ನಾನಾದ್ರೆ, ಪ್ರಮೋಷನ್ ಅಂದಾದ್ರೆ, ಪಾಪ ನಮ್ಮ ಹುಡುಗಿ ಫುಲ್ಲು ಕ್ಯಾಮ್ರಾಮ್ಯಾನ್ ಆಗಿದ್ದೇನು, ಅಸಿಸ್ಟೆಂಟ್ ಆಗಿದ್ದೇನು, ಮೇಕಪ್ ರಿಮೂವ್ ಮಾಡಿದ್ದೇನು. ಅದಕ್ಕೆ ಒಂದು 2 ಪ್ಲೇಟು, 4 ಪ್ಲೇಟ್ ಬೇಡ, 6 ಪ್ಲೇಟ್ ಬಂಗಾರಪೇಟೆ ಪಾನಿಪುರಿ ಬೇಕಂತೆ, ಅದು ಕೊಡ್ಸಕ್ಕೆ ಕರ್ಕೊಂಡು ಹೋಗ್ತಾ ಇದೀವಿ ಈಗ. ಹೌದು ಸರಿ, ಅದ್ರ ಜೊತೆಗೆ ಅಣ್ಣ 6 ಪ್ಲೇಟು, ನಾನು 6 ಪ್ಲೇಟು. ಬೆಳಗ್ಗೆ ಬಂದರು, ರಾತ್ರಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಏನು ಮಾಡೋಕ್ಕಾಗಲ್ಲ. ನಮ್ಮ ಕುಳ್ಳಿ ಅದೃಷ್ಟಕ್ಕೆ ಬಂಗಾರಪೇಟೆ ಪಾನಿಪುರಿ ತೆಗೆದಿಲ್ಲ. ಸದ್ಯಕ್ಕೆ ಯಾವುದೋ ಒಂದು ತಿನ್ನೋಣ ಅಂತ ಬಂದಿದ್ದೀವಿ. ಏನಪ್ಪ? ಪಾವ್ ಬಜ್ಜಿ ಹೇಳು, ನಾನು ಟೇಸ್ಟ್ ಮಾಡಿಲ್ಲ, ಹೇಳು. ನೀನು ಭಾಳ ಆಸೆ ಪಟ್ಟಲ್ಲ, ಅದಕ್ಕೆ ತೆಗ್ದಿರಲಿಲ್ಲ. ಇವಾಗ ಇದನ್ನೇ ತಿನ್ನು. ಬೆಳಗಿನ ತುಂಬ ಕಾಯ್ತು ಅಲ್ವಾ? ಇವಾಗ ತುಮಕೂರು ರೈಲ್ವೆ ಸ್ಟೇಷನಲ್ಲಿ ಕೂತ್ಕೊಂಡು ಲಾಟ್ರಿ ಹೊಡಿತಾ ಇದ್ದೀವಿ. ಟ್ರೈನು 8:15 ಇದೆ.
ಈ ಕಡೆ ಈ ಮೇಡಮ್ ಅವರು ಫೋನಲ್ಲಿ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದಾರೆ. ರೀಲ್ಸಲ್ಲಿ ಫುಲ್ ಬ್ಯುಸಿ ಆಗ್ಬಿಟ್ಟರು. ಜೊತೆಗೆ ನಮ್ಮ ಮನೆಯವರು ಬೇರೆ ಮಿಲ್ಸ್ ಅನ್ಕೋತಾರೆ. ಹಿಂಗೆ ಅದನ್ನು ಖಾಲಿ ಮಾಡು. ತಿಂತ್ಯಾ? ನಾನೇ ತಿಂತೀನಿ, ನನಗೆ ತಂದರೆ ನಾನು ತಿಂತೀನಿ. ನಮ್ಮಿಬ್ಬರು ಒಂದು ತೀರಕ್ಕೆ ಬಿಟ್ಬಿಟ್ಟು ನೋಡೋದು ಸೈಲೆಂಟಾಗಿ ನಿದ್ದೆ ಮಾಡ್ತಾವೆ. ಮೇಡಮ್ ಸಾಕೆದ ಬಂತು ಅನ್ಸಂದ. ಮಲ್ಕ ತಿಪ್ಟರ್ ಬಂದಾಗೆ ಬರೆಸ್ತೀವಿ ನೋಡು. ಟ್ರೈನೆಲ್ಲ ನಮಗೋಸ್ಕರ ಖಾಲಿ ಹೊಡಿತೈತಿ. ಟ್ರೈನೆಲ್ಲ ನಮಗೋಸ್ಕರ ಖಾಲಿ ಹೊಡಿತೈತೆ. ಮನೆಗೆ ಹೋಗಿ ನೀವಿಬ್ಬರೇ ಮಾಡಿದ್ದು. ಇವರು ಸಾಹೇಬ್ರಲ್ಲೇ ಒಂದು ರೌಂಡ್ ನಿದ್ದೆ ಮಾಡಿ ಎದ್ರು. ಸಖತ್ ರಶ್ ಇತ್ತು. ಈ ಥರ ಕುತ್ಕೊಂಡು ಹೋಗಕ್ಕೆ ಆಗ್ತಾ ಇರಲಿಲ್ಲ. ನಿಂತ್ಕೊಂಡು ಯಾಕೆ ಮಲ್ಕೊಂಡು ಹೋಗ್ಬೋದಾಯ್ತು ಅದ್ರಲ್ಲಿ. ಇದ್ರಲ್ಲಿ ಮಲ್ಕೊಂಡಲ್ಲ ನೆಮ್ಮದಿ. ನಮ್ಮ ತಿಪ್ಟೂರ್ ಲ್ಯಾಂಡ್ ಗೊತ್ತಿಲ್ಲ. ಅವ್ರೇನು ಸಿಗ್ನಲ್ ಕೊಡ್ತಾರಲ್ಲಿ. ನಡಿಯಪ್ಪ. ಓಯ್ ತೂಗುಡ್ಸ್ತಿದ್ಯಲ್ಲ ಎದ್ದು ಕುತ್ಕೊಳ್ಳಮ್ಮ ಊಟ ಮಾಡೋ ತಗೋ. ಟೈಮ್ ಎಷ್ಟು? 10:30 ಆಯ್ತಾ? ತಿನ್ನು ಅಲ್ಲಿ ಸಮಾಧಾನ. ನಾವು ಕುಳ್ಳಿ ಮೇಡಮ್, ಇಲ್ಲೇ ಆಲ್ಟ್ ಹಾಕ್ಸಿದ್ದೀನಿ ನಾನು. ಅದಕ್ಕೆ ನಿದ್ದೆ ಹಾಂ. ಇನ್ನು ಇಲ್ಲೊಂದು 100 ಗ್ರಾಮ್. ಬೆಳಗ್ಗಿಂದ ಇಡ್ಲಿ ದೋಸೆ ಸಾಂಬಾರು ಅಂತ ಆಡಿವು. ಇಡ್ಲಿ ಬರೀ ಇಡ್ಲಿ ತಿಂದಿದ್ವು. ಇವಾಗ ದೋಸೆನ ತಿನ್ನಿಸಿ ಈಗಿನ ಟ್ರೆಂಡ್ನ ಫಾಲೋ ಮಾಡ್ತಾ ಇದೀವಿ ನಾವು. ಪಾಪ ಇಡ್ಲಿ ದೋಸೆ ಸಾಂಬಾರು ಚಟ್ನಿ ನಮಗೆ ಸಾಕಿಷ್ಟ. ನಾವು ತಿಪ್ಟೂರಿಗೆ ಬರೋದ್ರೊಳಗಡೆ ಹೆಚ್ಚು ಕಡಿಮೆ 10:30 ಆಗೋಗಿತ್ತು. ಸೊ ಇನ್ನೇನು ಮನೆಗೆ ಬಂದು ಅಡುಗೆ ಮಾಡ್ಕೊಳಕ್ಕಾಗಲ್ಲ ಅಂತ ಹೊರಗಡೆನೇ ಊಟ ಮಾಡ್ಕೊಂಡು ಬಂದಿದ್ವಿ. ಇವಾಗ ಮನೆಗೆ ಬಂದು ಸೇರೋದ್ರೊಳಗಡೆ 11 ಗಂಟೆ ಆಗೋಗಿದೆ. ಐ ಹೋಪ್ ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ನಿಮಗೆಲ್ಲರಿಗೂ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್.